ಕುಂಚಿಟಿಗ ಸಮಾಜವನ್ನು ಒಕ್ಕಲಿಗರ ಉಪಜಾತಿ ಅಂತ ಬಿಂಬಿಸುವ ಯತ್ನಕ್ಕೆ ರಾಜ್ಯಾಧ್ಯಕ್ಷ ರಂಗಹನುಮಯ್ಯ ಆಕ್ರೋಶ. ಕುಂಚಿಟಿಗರು ಎಲ್ಲ ದಿಕ್ಕಾಪಾಲಾಗಿದ್ದಾರೆ. ಬರ್ತಕ್ಕಂಥ ಬೆನಿಫಿಟ್ ಅಲ್ಲಿ ಎಲ್ಲರೂ ಕೂಡ ವಂಚಿತರಾಗಿದ್ದಾರೆ. ಎಲ್ಲರೂ ಒಬಿಸಿ ಇಲ್ಲ ಅಂತ ಎಲ್ಲ ಒಕ್ಕಲಿಗ ಅಂತ ಬರ್ಸಿ ಅಂತ ಹೇಳ್ತಾ ಇದ್ದಾರೆ. ಕುಂಚಿಟಿಗ ಸಮಾಜವು ತನ್ನದೇ ಆದ ವಿಶಿಷ್ಟ ಇತಿಹಾಸ ಹೊಂದಿರುವ ಸ್ವತಂತ್ರ ಜಾತಿಯಾಗಿದ್ದು, ಇದನ್ನು ಒಕ್ಕಲಿಗ ಸಮಾಜದ ಉಪಜಾತಿಯೆಂದು ಬಿಂಬಿಸುವ ಮೂಲಕ ಸಮಾಜವನ್ನು ಒಡೆಯಲು ಕೆಲವು ವ್ಯಕ್ತಿಗಳು ವ್ಯವಸ್ಥಿತವಾಗಿ ಯತ್ನಿಸುತ್ತಿದ್ದಾರೆ ಅಂತ ಅಖಿಲ ಕುಂಚಿಟಿಗ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರಂಗಹನುಮಯ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನೆಲಮಂಗಲ ತಾಲೂಕಿನ ಗಂಡರಗೋಳಿಪುರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಖಿಲ ಕುಂಚಿಟಿಗ ಮಹಾಸಭಾದ ರಾಜ್ಯ ಪದಾಧಿಕಾರಿಗಳ ತ್ರೈಮಾಸಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕುಂಚಿಟಿಗ ಜನಾಂಗವು ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿದೆ. ಆದರೆ ಕೆಲವು ನಾಯಕರು ನಮ್ಮ ಸಮಾಜವನ್ನು ತುಳಿಯುವ ಕೆಲಸ ಮಾಡ್ತಿದ್ದಾರೆ. ಇದರಿಂದಾಗಿ ಸರ್ಕಾರದಿಂದ ಸಿಗಬೇಕಾದ ನ್ಯಾಯಯುತ ಸವಲತ್ತುಗಳು ಸಮಾಜಕ್ಕೆ ತಲುಪ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲ ದಿಕ್ಕಾಪಾಲಾಗಿದ್ದಾರೆ, ರಾಜಕೀಯವಾಗಿ ದಿಕ್ಕಾಪಾಲಾಗಿದ್ದಾರೆ. ಮತ್ತೆ ಏನು ಇವತ್ತು ಬರ್ತಾ ಇದೆ ಪಡಿತಾ ಇದೆ ರಾಜ್ಯ ಸರ್ಕಾರದಿಂದ, ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಬೆನಿಫಿಟ್ ಅಲ್ಲಿ ಎಲ್ಲರೂ ಕೂಡ ವಂಚಿತರಾಗಿದ್ದಾರೆ. ಎಲ್ಲರೂ ನಮ್ಗೆ ಒಬಿಸಿ ಇಲ್ಲ ಅಂತ ಎಲ್ಲ ಒಕ್ಕಲಿಗ ಅಂತ ಬರ್ಸಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ನಮ್ಮ ಸ್ವಾಮೀಜಿಗಳೇ, ಬೇರೆ ಯಾರು ಕಾರಣ ಅಲ್ಲ. ಇದಕ್ಕೆ ನಮ್ಮ ಕುಂಚಿಟಿಗದಲ್ಲಿ ಹುಟ್ಟಿ ಸ್ವಾಮೀಜಿಯ ಬೆಳೆದು ನಮ್ಮಿಂದ ಎಲ್ಲ ಧನ ಕ್ರಾಂತಿಗಳನ್ನೆಲ್ಲ ಪಡ್ಕೊಂಡು ಇವತ್ತು ಹೋಗಿ ನೀವು ಒಕ್ಕಲಿಗರಂತ ಬರ್ಸಿ ಒಕ್ಕಲಿಗರಂತ ಬರ್ಸಿ ಅಂತ ಹೇಳ್ಕೊಟ್ರೆ, ಒಕ್ಕಲಿಗ ಅಂತ ಸರ್ಟಿಫಿಕೇಟ್ ಯಾರು ತಹಸೀಲ್ದಾರ್ ಕೊಡ್ತಾರೆ? ಯಾವುದೇ ತಹಸೀಲ್ದಾರ್ ಒಂದು ಒಕ್ಕಲಿಗ ಕುಂಚಿಟಿಗ ಸರ್ಟಿಫಿಕೇಟ್ ಕೊಟ್ಬಿಡ್ಲಿ, ಅವತ್ತೆಲ್ಲ ಬರ್ಸನ. ಯಾವುದೇ ತಹಸೀಲ್ದಾರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಲ್ಲ. ಬರೀ ನಾಮಕಾವಸ್ಥೆಯಾಗಿ ನೀವು ಒಕ್ಕಲಿಗ ಬರ್ಸಿ ಅಂತ ಹೇಳ್ಕೊಂಡ್ ಬಂದ್ರೆ ಇವ್ರು ನಮ್ಮವ್ರು. ಕಾರಣ ಏನು? ಒಬಿಸಿ ರಾಜ್ಯ ಒಬಿಸಿ ಇದೆ. ಇಲ್ಲಿ ರಾಜ್ಯದಲ್ಲಿ ಸುಮಾರು 35 ಲಕ್ಷ ಜನಸಂಖ್ಯೆ ಹೊಂದಿರುವ ಕುಂಚಿಟಿಗ ಸಮಾಜವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮತ್ತು ಅಭಿವೃದ್ಧಿ ಹೊಂದಲು ಸಮುದಾಯದ ಒಳಗಿನ ಒಗ್ಗಟ್ಟು ಅತ್ಯಗತ್ಯವಾಗಿದೆ ಅಂತ ಕರೆ ನೀಡಿದರು. ಕುಂಚಿಟಿಗ ಜಾತಿಯನ್ನ ಕೇಂದ್ರದ ಒಬಿಸಿ ಪಟ್ಟಿಗೆ ಸೇರಿಸುವ ಸಂಬಂಧ ರಾಜ್ಯ ಸರ್ಕಾರ ಈಗಾಗಲೇ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಆದ್ದರಿಂದ ಕೇಂದ್ರದ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯದಿಂದ ಆಯ್ಕೆಯಾಗಿರುವ ಕೇಂದ್ರ ಸಚಿವರು ಈ ಕೂಡಲೇ ಗಮನ ಹರಿಸಿ ಕುಂಚಿಟಿಗ ಜನಾಂಗಕ್ಕೆ ಒಬಿಸಿ ಸವಲತ್ತು ಸಿಗುವಂತೆ ಮಾಡಬೇಕು ಅಂತ ಒತ್ತಾಯಿಸಿದರು. ಮಾನ್ಯರೇ, ಇವತ್ತು ನೆಲಮಂಗಲ ತಾಲೂಕಲ್ಲಿ ಅಧಿಕಾರಿಗಳ ಸಂಘ, ತಾಲೂಕು ಸಂಘ ಮತ್ತು ಅಖಿಲ ಕುಂಚಿಟಿಗ ಮಹಾಮಂಡಲ ರಾಜ್ಯ ಸಂಘದ ವತಿಯಿಂದ ನಾವು ಜಂಟಿಯಾಗಿ ಸಂಘಟನೆ ಸಭೆ ಮಾಡಿದ್ದೀವಿ. ಮತ್ತು ನಮ್ಮ ದ್ವೈಮಾಸಿಕ ಸಭೆಯನ್ನು ಕೂಡ ಈ ನೆಲಮಂಗಲ ತಾಲೂಕಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನಮ್ಮ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ, ನಮ್ಮ ಭೀಮರಾಜ್ ಅವರ ಸಹಯೋಗದಲ್ಲಿ ಮತ್ತು ಎಲ್ಲ ಹಿರಿಯ ಪದಾಧಿಕಾರಿಗಳ ಸಹಯೋಗದಲ್ಲಿ ಇವತ್ತು ಸಭೆ ಕರೆದಿದ್ವಿ. ಈ ಸಭೆ ಇವತ್ತು ಬಹಳ ಯಶಸ್ವಿಯಾಗಿದೆ. ಕಾರಣ ಇಷ್ಟೇ, ನಮ್ಮ ಕುಂಚಿಟಿಗರ ಸಂಘಟನೆ ಇಡೀ ರಾಜ್ಯದಲ್ಲಿ ಸಂಘಟನೆ ಆಗಬೇಕು. ನಮಗೆ ಬರತಕ್ಕಂಥ ಸವಲತ್ತುಗಳು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ನಮ್ಮ ಕುಂಚಿಟಿಗರಿಗೆ ವಂಚಿತರಾಗಿದ್ದು ರಾಜ್ಯದಲ್ಲಿ ಒಬಿಸಿ ಇದೆ, ಸೆಂಟ್ರಲ್ ಅಲ್ಲಿ ನಮಗೆ ಒಬಿಸಿ ಇಲ್ಲ. ಅದನ್ನ ಈ ರಾಜ್ಯ ಸರ್ಕಾರ ಇವತ್ತು ನಾವು ಬೇಡಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಕೂಡ ನಮ್ಮ ಅಖಿಲ ಕುಂಚಿಟಿಗ ಮಹಾಮಂಡಲದ ಒಂದು ಬೇಡಿಕೆಯನ್ನು ಈಡೇರಿಸಿ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದಾಗ ಅವರು ಕ್ಯಾಬಿನೆಟ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಖಿಲ ಕುಂಚಿಟಿಗ ಮಹಾಮಂಡಲದ ಅಧ್ಯಕ್ಷರಾದಂಥ ಎಚ್ ರಂಗಹನುಮಯ್ಯನವರ ಒಂದು ಮಾರ್ಗದರ್ಶನದಲ್ಲಿ ನೆಲಮಂಗಲ ತಾಲೂಕಿನ ಎಲ್ಲ ಕುಂಚಿಟಿಗ ಪದಾಧಿಕಾರಿಗಳನ್ನು ಇಂದು ಆಯೋಜನೆ ಮಾಡಿ ನೆಲಮಂಗಲ ತಾಲೂಕಿನಲ್ಲಿ ಕುಂಚಿಟಿಗ ಸಂಘಟನೆಯನ್ನು ಮಾಡಿ ಅಂತ ಹೇಳಿದರು. ಆ ಮೇರೆಗೆ ಇಂದು ಏನು ದಿನಾಂಕ 4/1/2026 ಇಂದು ಇವತ್ತು ಈ ಒಂದು ಸಭೆಯನ್ನು ಕರೆದು ಈ ಸಭೆಗೆ ಎಲ್ಲ ನಾವೇನು ಕರೆದಿದ್ವಿ ಎಲ್ಲ ಗಣ್ಯರು, ದೊಡ್ಡಬಳ್ಳಾಪುರ ತಾಲೂಕು, ಮಾಗಡಿ ತಾಲೂಕು ಹಾಗೆ ನೆಲಮಂಗಲ ತಾಲೂಕಿನ ಎಲ್ಲ ನೌಕರ ಬಂಧುಗಳು ಹಾಗೂ ಪದಾಧಿಕಾರಿಗಳು, ಕುಂಚಿಟಿಗ ಸಂಘಟನೆಯ ವಿವಿಧ ಹಂತದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಈ ಒಂದು ಸಂಘಟನೆಯನ್ನು ನಾವು ನೆಲಮಂಗಲ ತಾಲೂಕಿನಲ್ಲಿ ಸುಮಾರು 25,000 ಜನ ಕುಂಚಿಟಿಗರಿದ್ದರೂ ಕೂಡ ನಾವು ರಾಜಕೀಯವಾಗಿ ವಂಚಿತರಾಗಿದ್ದೇವೆ. ಹಾಗಾಗಿ ನಾವು ಸಂಘಟನೆಯನ್ನು ಮಾಡಿ ಮುಂದಿನ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಸಮಾಜದ ಬಂಧುಗಳನ್ನು ಯಾವುದೇ ಪಕ್ಷದಲ್ಲಿ